ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನದು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಟೈಮ್ ಟೇಬಲ್ ಬಗ್ಗೆ ಮಾತಾಡೋಣ. ಯಾಕಂದರೆ ಸುಮಾರು ಜನ ನನಗೆ ಕಮೆಂಟಲ್ಲಿ ತಿಳಿಸಿದ್ರಿ, ಮ್ಯಾಮ್ ದಯವಿಟ್ಟು ಟೈಮ್ ಟೇಬಲ್ ಬಗ್ಗೆ ನಮಗೆ ಸ್ವಲ್ಪ ಹೇಳಿ ಅಂತ. ಹಾಗಾಗಿ ಈ ವಿಡಿಯೋನ ನಿಮಗೋಸ್ಕರ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಆ ಟೈಮ್ ಟೇಬಲ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಬೆಳಗ್ಗೆ ರ್ಯೂಟೀನ್ ಅಂದರೆ ಮಾರ್ನಿಂಗ್ ರ್ಯೂಟೀನ್. 5 o'clockಕ್ಕೆ ಎದ್ದೇಳೋದು. ಅಂದರೆ ಸುಮಾರು ಜನ 6 ಗಂಟೆಗೆಲ್ಲ ಎದ್ದೇಳ್ತೀರಾ, ಬಟ್ 6 ಗಂಟೆಗೆ ಎದ್ದೇಳೋದು ದಯವಿಟ್ಟು ಕಡಿಮೆ ಮಾಡಿ 5 ಗಂಟೆಗೆ ಎದ್ದೇಳೋಕ್ಕೆ ದಯವಿಟ್ಟು ಪ್ರಯತ್ನ ಪಡಿ. ಯಾಕಂತ ಅಂದರೆ 15 ನಿಮಿಷ ಕಡಿಮೆ ಮಾಡಿಕೊಂಡು 5 ಗಂಟೆಗೆ ಎದ್ದೇಳಿ. ಯಾಕಂದರೆ 6 ಗಂಟೆಗೆ ಎದ್ದರೆ ನೀವು ಎಷ್ಟೇ ಓದಿದ್ರೂ ಕೂಡ, ಎಷ್ಟು 25 ಸತಿ ಬರೆದ್ರೂ ಕೂಡ ನಿಮಗೆ ತಲೆಯಲ್ಲಿ ಇರಲ್ಲ. ಹಾಗಾಗಿ 6 ಗಂಟೆಗೆ ಎದ್ದೇಳಬೇಡಿ, ದಯವಿಟ್ಟು 5 ಗಂಟೆಗೆ ಎದ್ದೇಳೋಕ್ಕೆ ಪ್ರಯತ್ನ ಪಡಿ. ಸೊ 5 ಗಂಟೆಗೆದ್ದು ಬ್ರಷ್ ಮಾಡಿ ಸ್ನಾನ ಮಾಡಬೇಕು. ಸ್ನಾನ ಮುಗಿಸ್ಕೊಳ್ಳೇಬೇಕು. ಯಾಕಂತ ಅಂದರೆ ನೀವು ಸ್ನಾನ ಮಾಡಿಲ್ಲ ಅಂತಂದರೆ ನಿಮಗೆ ಸುಸ್ತು ಅನ್ನೋದು ಇದ್ದೇ ಇರುತ್ತೆ. ಸ್ನಾನ ಮಾಡಿದರೆ ನಿಮಗೆ ಸುಸ್ತು ಅನ್ನೋದೇ ಇರೋದಿಲ್ಲ. ಹಾಗಾಗಿ ನೀವು ಎದ್ದ ತಕ್ಷಣ ಸ್ನಾನ ಮಾಡಿ. ನೆಕ್ಸ್ಟ್ 5:30 ಯೋಗ ಆ್ಯಂಡ್ ಧ್ಯಾನ. ಯೋಗ ಧ್ಯಾನ ಅಂತೂ ಪ್ರತಿ ಸ್ಟೂಡೆಂಟು ಮಾಡಲೇಬೇಕು. ಅದು ದೊಡ್ಡವ್ರು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಸ್ಟೂಡೆಂಟಿಗೆ ಮಾತ್ರ ತುಂಬ ಇಂಪಾರ್ಟೆಂಟು. ಬಿಕಾಸ್ ಧ್ಯಾನ ಮಾಡೋದ್ರಿಂದ ನಮಗೆ ಮನಸ್ಸು ಶಾಂತಿ ಇರುತ್ತೆ ಮತ್ತು ನಮಗೆ ಪೇಷನ್ಸ್ ಅನ್ನೋದು ಬರುತ್ತೆ. ಪೇಷನ್ಸ್ ಅನ್ನೋದು ನಮಗೆ ಇರುತ್ತೆ ಧ್ಯಾನ ಮಾಡಿದಾಗ. ನಾವು ಯಾವಾಗ ಧ್ಯಾನ ಮಾಡೋದು ನಿಲ್ಲಿಸ್ತೀವೋ ಆವಾಗ ನೋಡಿ ನಿಮಗೆ ಪೇಷನ್ಸ್ ಅನ್ನೋದಿರಲ್ಲ. ನೆಕ್ಸ್ಟ್ ಯೋಗ ಅಂದರೆ ಇವಾಗ ಪ್ರತಿಯೊಬ್ಬರು ಯೋಗ ಮಾಡಲೇಬೇಕು. ಮೈಂಡ್ ಆ್ಯಕ್ಟಿವ್ ಆಗಿರೋಕ್ಕಂತೂ ಯೋಗ ಮಾಡಲೇಬೇಕು. ಓಕೆನಾ? ಮಾಡಿಲ್ಲ ಅಂತಂದರೆ ನೀವು ಓದಿದ ತಲೆಯಲ್ಲಿ ಕೂತ್ಕೊಳ್ಳಲ್ಲ. ಆಮೇಲೆ ನೆನಪಿನ ಶಕ್ತಿ ಕೂಡ ಈ ಧ್ಯಾನದಲ್ಲಿ ಇರುತ್ತೆ. ನೆಕ್ಸ್ಟ್ 5:45ಗೆ ಭಗವದ್ಗೀತೆ ಮತ್ತು ಪ್ರೇಯರ್ ಮಾಡಲಿಕ್ಕಿದೆ. ಭಗವದ್ಗೀತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಗವದ್ಗೀತೆ ನಿಮಗೆ ಓದೋ ಮಕ್ಕಳಿಗಂತೂ ತುಂಬಾ ಯೂಸ್ಫುಲ್ ಆಗಿರುವಂಥ ಭಗವದ್ಗೀತೆ. ಆ ಭಗವದ್ಗೀತೆನ ನೀವು ಒಂದು ಅಧ್ಯಾಯನ ಸ್ಟಾರ್ಟ್ ಮಾಡಿ ದಿನ 2 ಶ್ಲೋಕ ಅಥವಾ ಒಂದನ್ನೇ ಮಾಡಿ ಪರವಾಗಿಲ್ಲ, ಒಂದೊಂದು ಶ್ಲೋಕ ಮಾಡಿ ಆಗ ಭಕ್ತಿಯಿಂದ ಮಾಡಿ. ಆವಾಗ ನಿಮಗೆ ದೇವರು ನೀವು ಕೇಳಿದ್ದೆಲ್ಲ ಕೊಡ್ತಾರೆ. ಅದು ಮೇನ್ ಮಕ್ಳಿಗೆ ಮಾತ್ರ ಭಗವದ್ಗೀತೆ ತುಂಬ ಇಂಪಾರ್ಟೆಂಟು. ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಲ್ಲ ಭಗವದ್ಗೀತೆನ, ಚಿಕ್ಕ ಮಕ್ಕಳೆಲ್ಲ ಮಾಡಿರೋದು. ಹಾಗಾಗಿ ನಾನು ಹೇಳ್ತಿದ್ದೀನಿ ಭಗವದ್ಗೀತೆ ಮಾಡಿ. ಪ್ರೇಯರ್ ಅಂದರೆ ಗಣೇಶನ ಶ್ಲೋಕ, ಲಕ್ಷ್ಮೀ ಶ್ಲೋಕ, ಸರಸ್ವತಿ ಶ್ಲೋಕ, ಶಿವನ ಶ್ಲೋಕ, ಈ ಥರ ಶ್ಲೋಕಗಳು, ಸ್ತೋತ್ರಗಳನ್ನು ಬೆಳಗ್ಗೆ ಓದಿ. ಓದಿದಾಗ ಸ್ತೋತ್ರ ಪಠಣ ಎಲ್ಲ ಮಾಡಿದಾಗ ನಿಮಗೆ ಮೈಂಡ್ ಏನಾಗುತ್ತೆ, ಫುಲ್ ಅಟ್ರಾಕ್ಟ್ ಆಗುತ್ತೆ. ಅಂದರೆ ಏನು ಬೇಜಾರು ಅನಿಸಲ್ಲ. ಆಮೇಲೆ ನೀವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ಹಾಗಾಗಿ ನಿಮಗೆ ಭಗವದ್ಗೀತೆ ಸ್ತೋತ್ರ ಪಠಣ ಎಲ್ಲ ಮಾಡಲೇಬೇಕು. ಓದೋ ಮಕ್ಕಳಂತೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ಭಗವದ್ಗೀತೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, 1-2 ಶ್ಲೋಕಗಳನ್ನು ಕಲ್ತ್ಕೊಳ್ಳಿ. ಅಂದರೆ ವಕ್ರತುಂಡ ಕಲಿಯೋದು, ಹನುಮಂತ ಇದೆ ಅಲ್ಲ, ರಾಮಾಯ ರಾಮಭದ್ರಾಯ ಅದು ಕಲಿಯೋದು, ಕೃಷ್ಣಾಯ ವಾಸುದೇವಾಯ, ಹರಯ ಪರಮಾತ್ಮನೇ, ಆ ಥರ ಶ್ಲೋಕಗಳನ್ನು ಕಲಿತು ನೀವು ಮುಂದೆ ಬರಬೇಕು. ಅಂದರೆ ಇವಾಗ ನೀವು ನೋಡಿರ್ತೀರಲ್ಲ ಸರಿಗಮಪದಲ್ಲಿ ಹಾಡೆಲ್ಲ ಹಾಡೋದು, ದೇವ್ರ ಹಾಡು ಹಾಡೋದು, ಬೇರೆ ಸಾಂಗ್ಸ್ ಹಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಬಟ್ ನೀವು ಮೇನ್ ಫಸ್ಟ್ ದೇವರಿಗೆ ನೀವು ಟೈಮ್ ಕೊಡಿ. ಆಮೇಲೆ ನಿಮಗೆ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಫಸ್ಟ್ ನೀವು ಭಗವದ್ಗೀತೆ ಅಂದರೆ ಪ್ರೇಯರ್, ದೇವ್ರಿಗೆ ನೀವು ತುಂಬ ಇಂಪಾರ್ಟೆಂಟ್ ಕೊಡಲೇಬೇಕಾಗತ್ತೆ. ನೆಕ್ಸ್ಟ್ 6 o'clockಗೆ ಮ್ಯಾಥ್ಸ್ ಅಥವಾ ಕಂಪ್ಯೂಟರ್ ಮಾಡಿ. ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಮಾಡೋದ್ರಿಂದ ಬೆಳಗ್ಗೆ ಅಂತೂ ಮ್ಯಾಥ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬೆಳಗ್ಗೆ ಮ್ಯಾಥ್ಸ್ ಮಾಡಿದರೆ ನಿಮಗೆ ಏನನ್ಸುತ್ತೆ, ನೆಕ್ಸ್ಟ್ ಇವಾಗ ಬೆಳಗ್ಗೆ ಮ್ಯಾಥ್ಸ್ ಮಾಡ್ತೀರಂದರೆ ಮಧ್ಯಾಹ್ನ ಅಷ್ಟರಲ್ಲಿ ನೀವು ಎಷ್ಟು ಲೆಕ್ಕ ಮಾಡಿದರೆ ಅಷ್ಟನ್ನೆಲ್ಲ ಒಂದು ಸತಿ ಕೊಟ್ಟರೆ ಅದನ್ನು ಮಾಡಿ ಮುಗಿಸ್ಬಿಡ್ಬೋದು. ಎಷ್ಟು ನಿಮಿಷದಲ್ಲಿ? 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಆ ಥರ ಇದೆ ಬೆಳಗ್ಗೆಯ ಟೈಮ್. ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಹಾಗಾಗಿ ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಇವೆರಡು ಸಬ್ಜೆಕ್ಟನ್ನು ಬೆಳಗ್ಗೆ ಮುಗಿಸ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ 7 o'clockಗೆ ವಾಕ್ ಮತ್ತು ರನ್ನಿಂಗು ಸ್ಕಿಪ್ಪಿಂಗ್ ಮಾಡಿ. ಆವಾಗ ಏನಾಗುತ್ತೆ, ನಿಮಗೆ ಮೈಂಡ್ ಕೂಡ ಓದ್ತಾ ನಿಮ್ಗೆ ಒಂಥರ ಆಗಿಬಿಡುತ್ತೆ, ಮತ್ತು ಮೈಂಡ್ ಕೆಟ್ಟು ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಸ್ಕಿಪ್ಪಿಂಗ್ ಮಾಡೋದು ಮಾಡಿ. ನೆಕ್ಸ್ಟ್
7:30ಗೆ ಸ್ಕೂಲ್ ಪ್ರಿಪೇರ್ ಮಾಡಿ. ಅಂದರೆ ಶೂಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು, ಶೂಸ್ ಎಲ್ಲ ಒರೆಸಿ ಇಟ್ಕೊಳ್ಳೋದು, ಆಮೇಲೆ ವಾಟರ್ ಬಾಟಲ್ ಫಿಲ್ಲಪ್ ಮಾಡೋದು, ಲಂಚ್ಗೆಲ್ಲ ಹಾಕ್ಕೊಳ್ಳೋದು, ಬ್ಯಾಗೆಲ್ಲ ಪ್ರಿಪೇರ್ ಮಾಡೋದು ಮಾಡಿ. ನೆಕ್ಸ್ಟ್ ಜಸ್ಟ್ 10 ಮಿನಿಟ್ಸ್ ಟೈಮ್ ಅಷ್ಟೇ. 7:40ಗೆ ಏನು ಮಾಡಿ, ಸ್ಟಡಿ ಟು ಡು ಲಿಸ್ಟ್ ಅಂದರೆ ಸ್ಟಡಿ ಮಾಡಿ, ಮತ್ತು ಏನಾದರೂ ಸ್ಟೋರಿ ಓದೋದು ಆ ಥರ ಮಾಡಿ. ಟೈಮ್ ಇನ್ನೂ ಮುಖ್ಯಿರುತ್ತಲ್ಲ ಹಾಗಾಗಿ ಮಾಡಿ. ಆಮೇಲೆ 8 ಟೆಂಪಲ್ಗೆ ಹೋಗಬೇಕು. ನಿಮ್ಮ ಮನೆ ಹತ್ರ ಯಾವ್ದಾದ್ರು ಸಣ್ಣ ಪುಟ್ಟ ಟೆಂಪಲ್ ಇರುತ್ತೆ, ಅಂದರೆ ಹನುಮಂತನ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಎಲ್ಲ ಇರುತ್ತೆ, ಅಥವಾ ಸಣ್ಣ ಪುಟ್ಟ ದೇವಸ್ಥಾನ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗಿ ಬಂದು ದರ್ಶನ ಮಾಡ್ಕೊಳ್ಳಿ. ಓಕೆನಾ? ಅದು ಮಾಡೋದ್ರಿಂದ ನಿಮಗೆ ದೇವ್ರು ನಿಜವಾಗ್ಲೂ ಒಲಿತಾರೆ. ಯಾಕಂದರೆ ಬೆಳಗ್ಗೆ ಪ್ರೇಯರ್ ಮಾಡಿರ್ತೀರ, ಭಗವದ್ಗೀತೆ ಓದಿರ್ತೀರ, ಮತ್ತು ದೇವಸ್ಥಾನಕ್ಕೆ ಹೋಗಿ ದರ್ಶನ ಕೂಡ ಮಾಡಿ ಬಂದಿರ್ತೀರ. ದೇವರು ನೀವು ಅಂದ್ಕೊಂಡಿದ್ದೆ ಅಂತೂ ಖಂಡಿತ ಮಾಡೇ ಮಾಡ್ತಾರೆ. ನೆಕ್ಸ್ಟ್ 8:30ಗೆ ಬ್ರೇಕ್ಫಾಸ್ಟ್ ಮಾಡಿ, ಪ್ರಿಪೇರ್ ಫಾರ್ ಸ್ಕೂಲ್. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ಕೂಲ್ಗೆಲ್ಲ ಪ್ರಿಪೇರ್ ಮಾಡಿ. 9 ಸ್ಕೂಲ್ಗೆ ಹೊರಡಿ. ಬ್ರೇಕ್ಫಾಸ್ಟು ನೀವು ಒಂದಿನ ಮಾಡಿಲ್ಲ ಅಂತಂದರೆ ನಿಮ್ಗೆ ಹೇಗಿರುತ್ತೆ? ಮನಸ್ಸೆಲ್ಲ ಸುಸ್ತಿರುತ್ತೆ. ಹೆಲ್ತಿ ಫುಡ್ ಊಟ ಮಾಡಿ, ಗೋಬಿ ಮಂಚೂರಿ, ಪಾನಿಪುರಿ ಅದನ್ನು ತಿನ್ನಕ್ಕೆ ಹೋಗ್ಬೇಡಿ ದಯವಿಟ್ಟು. ಬ್ರೇಕ್ಫಾಸ್ಟ್ ಅಂದರೆ ಉಪ್ಪಿಟ್ಟು, ಆಮೇಲೆ ಮಂಡಕ್ಕಿ, ಆ ಥರ ಅವಲಕ್ಕಿ, ಇದೆಲ್ಲ ಪ್ರೋಟೀನ್, ಹಾಗಾಗಿ ಅದನ್ನು ತಿನ್ನಿ. ನೆಕ್ಸ್ಟ್ 4 o'clockವರೆಗೂ ಎಲ್ಲರೂ ಸ್ಕೂಲಲ್ಲಿ ಇರ್ತೀರ. ಇಲ್ಲಿ ಬೇಕಿದ್ರೆ ನೀವು ಟೈಮಿಂಗ್ ಚೇಂಜ್ ಮಾಡ್ಬೋದು, ಯಾಕಂದರೆ ಬೆಳಗ್ಗೆ ಬೇಗನೆ ಸ್ಕೂಲ್ ಇರುತ್ತೆ ಅಲ್ವಾ, ಹಾಗಾಗಿ ಬೇಗನೆ ಟೈಮಿಂಗ್ ಚೇಂಜ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮತ್ತು ಇಲ್ಲಿ 4 o'clockಗೆ ಬ್ಯಾಕ್ ಟು ಸ್ಕೂಲ್ ಅಲ್ವಾ, 4 to 4:15ವರೆಗೂ ಫ್ರೆಶ್ ಅಪ್ ಆಗೋದು, ಡ್ರೆಸ್ ಹಾಕ್ಕೊಳ್ಳೋದೆಲ್ಲ ಮಾಡಿ. ಆಮೇಲೆ 4:15ಗೆ ಸ್ನ್ಯಾಕ್ಸ್ ಮಾಡಿ, ಮತ್ತು ರೆಸ್ಟ್ ಮಾಡಿ. ರೆಸ್ಟ್ ಅಂದರೆ ಸ್ವಲ್ಪ ಹೊತ್ತು ಮಲಗಿ, 20 ಮಿನಿಟ್ಸ್ 30 ಮಿನಿಟ್ಸ್ ಹಂಗೆ ಮಲಗಿ. ಅದಾದಮೇಲೆ 4:45ಗೆ ಟು ಡು ಲಿಸ್ಟ್ ರೆಡಿ ಮಾಡಿ. ಟು ಡು ಲಿಸ್ಟ್ ರೆಡಿ ಮಾಡಿಬಿಟ್ಟು ಏನೇನು ಬುಕ್ಸ್ ಎಲ್ಲ ಬೇಕು, ಒಟ್ಟಿಗೆ ಎಷ್ಟು ಬುಕ್ಸ್ ಇದೆಯಾ, ಎಷ್ಟು ವರ್ಕ್ ಏನಿರುತ್ತೆ ನಿಮಗೆ ಅಷ್ಟು ಒಂದೇ ಸಲ ತೊಗೊಂಡು ಇಟ್ಕೊಂಬಿಡಿ. ಅದಾದಮೇಲೆ ಸ್ಟಡಿ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ 5 o'clockಗೆ ನಿಮ್ಮ ಕ್ಲಾಸು ಸ್ಟಡಿನ ಸ್ಟಾರ್ಟ್ ಮಾಡಿ. ಅಂದರೆ ನೀವು ಏನೋ ಬೇರೆ ಕ್ಲಾಸಸ್ ಎಲ್ಲ ಮಾಡ್ತಿರ್ತೀರಲ್ಲ, ಅದು 1 hour ಮಾಡಿ ಸಾಕು. 6 o'clockಗೆ ತಿರ್ಗಾ ಪ್ರೇಯರ್ ಮಾಡಿ. ಪ್ರೇಯರ್ ಅಂದರೆ ಪ್ರೇಯರ್ ಮಾಡೋರು ಮಾಡಿ, ಇಲ್ಲ ಅಂದರೆ ಒಂದು 15 ನಿಮಿಷ ಧ್ಯಾನ ಮಾಡಿ ದೇವ್ರ ಮುಂದೆ, ಅಥವಾ ದೀಪನ ನೋಡೋದು, ಧ್ಯಾನದಿಂದ ನೋಡ್ತಾ ಇರ್ತಾರಲ್ಲ ಆ ಥರ ಮಾಡಿ. ಓಕೆನಾ? ನೆಕ್ಸ್ಟ್ ಇಲ್ಲಿ 6:15ವರೆಗೂ ಮಾಡಿ. 6:15 ಆದಮೇಲೆ ಹೋಮ್ವರ್ಕ್ ಮಾಡಿ. 7:45ವರೆಗೂ ಟೈಮ್ ಇರುತ್ತೆ, ತುಂಬ ಟೈಮ್ ಇರುತ್ತೆ ನಿಮಗಂತೂ. ಅದಾದಮೇಲೆ 7:45ಗೆ ರೆಸ್ಟ್ ಮಾಡಿ ಅಥವಾ ಬ್ರೇಕ್ ತೊಗೊಳ್ಳಿ. ಓಕೆನಾ? ನೆಕ್ಸ್ಟ್ 8 o'clockಗೆ ಡಿನ್ನರ್ ಮಾಡಿ. 8:30ಗೆ ಶಾರ್ಟ್ ಸ್ಟಡಿ ಅಂದರೆ ಸೆಲ್ಫ್ ಸ್ಟಡಿ ಮಾಡಿ. ಅಂದರೆ ಓದ್ಕೊಳ್ಳೋಕೆ ಏನಾದ್ರು ಹೇಳಿರ್ತಾರಲ್ಲ ಕ್ಲಾಸಲ್ಲಿ, ಇದನ್ನು ಗಟ್ ಮಾಡ್ಕೊಂಡು ಬನ್ನಿ, 10 ಪ್ರಶ್ನೆ ಉತ್ತರ ಗಟ್ ಮಾಡ್ಕೊಂಡು ಬನ್ನಿ, ಆ ಥರ ಎಲ್ಲ ಹೇಳಿರ್ತಾರಲ್ಲ, ಅದನ್ನು 8:30 ಮೇಲೆ ಮಾಡಿದರೆ ಒಳ್ಳೆಯದು. ಅಂದರೆ ಏನೇನು ಸ್ಟಡಿ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು ಅದನ್ನು ಸ್ಟಡಿ ಮಾಡಿ. ನೆಕ್ಸ್ಟ್ 9 o'clockಗೆ ಮಲಗಿ. ಕರೆಕ್ಟ್ 9 ಗಂಟೆಗೆ ಮಲಗಿ 5 ಗಂಟೆಗೆ ಎದ್ದೇಳಿದ್ರೆ ನಿಮಗೆ ಕರೆಕ್ಟ್ ನಿದ್ದೆ ಆಗುತ್ತೆ. ಕರೆಕ್ಟಾಗಿ ನಿಮಗೆ 8 hours ನಿದ್ದೆ ಆಗುತ್ತೆ. ಹಾಗಾಗಿ 9 ಗಂಟೆಗೆ ಮಲ್ಕೊಂಡು 5 ಗಂಟೆಗೆ ಎದ್ದೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.